ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಖಂಡಿತವಾಗ್ಲೂ ಅದನ್ನು ಮಾಡಬಾರ್ದು. ಅದ್ರ ಬಗ್ಗೆ ಚೌಕಾಶಿನೂ ಇಲ್ಲ, ಚರ್ಚೆನೂ ಇಲ್ಲ. ಮೊದಲೇ ದುರ್ಗುಣಿ ಅದರಲ್ಲೂ ಗರ್ಭಿಣಿ ಅಂತ, ಇದು ಕೆಟ್ಟ ಅರ್ಥದಲ್ಲೆಲ್ಲ ಏನಿಲ್ಲ. ಅದು ಯಾವ ಟ್ರೈನಿಂಗ್ನಲ್ಲೂ ಸಿಗೋದಿಲ್ಲ, ಅಥವಾ ಯಾವ ಪುಸ್ತಕದಲ್ಲೂ ಬರೋದಿಲ್ಲ, ಅಥವಾ ಅದನ್ನು ಯಾವ ಸೈನ್ಸು ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ. ಮಗು ಅನ್ನೋದು ಹೊಟ್ಟೆಗೆ ಬಂದಾಗ ವಾಮಿಟ್ ಯಾತಕ್ಕಾಗುತ್ತೆ ಅಂತ ತುಂಬ ಜನ ತಾಯಂದ್ರೆ ಕೇಳ್ತಾರೆ. ಯಾತಕ್ಕೆ ಅದು ವಾಮಿಟ್ ಆಗೋದು ಅಂತ. ನೀವು ಹ್ಯೂಮನ್ ಅಬ್ಡಾಮನ್ ರೀಜನನ್ನು ನೋಡಿ, ಅಲ್ಲಿ ಏನು ಎಲ್ಲ ಆರ್ಗನ್ಸ್ಗೂ ಒಂದು ಸಪ್ರೇಟ್ ರೂಮ್ ಹಾಕಿ ಡಬಲ್ ಕಟ್ ಕೊಟ್ಟು ಎಲ್ಲ ಏನೂ ಕೊಟ್ಟಿಲ್ಲ. ನನ್ನಮ್ಮ ಯಾವಾಗಲೂ ಹೇಳೋರು ಪ್ರೆಗ್ನೆನ್ಸಿ ಅನ್ನೋದೇನು ಅಂತ ಹೇಳಿದ್ರೆ ಬಿಂದಿಗೆ ಒಳಗಡೆ ಇರುವಂತಹ ಬೂದುಗುಂಬಳಕಾಯಿ ಅಂತ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಪ್ರೆಗ್ನೆನ್ಸಿ ಪೂರ್ವದ ಮತ್ತು ಪ್ರೆಗ್ನೆನ್ಸಿಯ ಸಂದರ್ಭದಲ್ಲಿ ಆಗುವಂಥ ಮಾನಸಿಕ ಒತ್ತಡಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗವಾಗಿ ಪ್ರೆಗ್ನೆಂಟ್ ಆದ ನಂತರ ಆಗುವಂಥ ಮಾನಸಿಕ ಒತ್ತಡಗಳು, ಅದು ಅವರ ದೈಹಿಕ ಒತ್ತಡ ಇರ್ಬೋದು, ಸಾಮಾಜಿಕ ಒತ್ತಡ ಇರ್ಬೋದು, ಆರ್ಥಿಕ ಒತ್ತಡ ಇರ್ಬೋದು, ಕೌಟುಂಬಿಕ ಒತ್ತಡ ಇರ್ಬೋದು. ಈ ಯಾವುದೇ ಒತ್ತಡ ಆ ತಾಯಿಯ ಗರ್ಭದಲ್ಲಿರುವಂಥ ಮಗುವಿನ ಮೇಲೆ ದುಷ್ಪರಿಣಾಮವನ್ನು ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಆ ಪ್ರೆಗ್ನೆಂಟ್ ಆಗಿರುವಂಥ ಮಹಿಳೆ ಏನೇನೆಲ್ಲ ಮಾನಸಿಕ ತಯಾರಿಯನ್ನು ಮಾಡ್ಕೋಬೇಕು ಅಥವಾ ಮಾನಸಿಕ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಡಾಕ್ಟರ್ ಭಾರತಿ ಕುಲಶೇಖರ್ ಅವ್ರ ಜೊತೆ ಚರ್ಚೆ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಈಗ ಹೇಳಿ, ಈಗ ಪ್ರೆಗ್ನೆಂಟ್ ಆಗಿದ್ದಾರೆ, ಪ್ರೆಗ್ನೆಂಟ್ ಆದ ನಂತರ ಅವರಿಗೆ ಬರುವಂಥ ಈ ಮುಂಚೆ ಹೇಳಿದಂಥ ಅಷ್ಟು ಒತ್ತಡಗಳನ್ನು ನಿಭಾಯಿಸೋದು ಹೇಗೆ? ಈ ಪ್ರೆಗ್ನೆನ್ಸಿನೇ ಎರಡು ತರಹದ ಸಮಸ್ಯೆಗಳಿದೆ ಅಂತ ಅನ್ನೋದಾದರೆ ಎರಡು ತರಹದ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಒಂದು ದೈಹಿಕವಾದದ್ದು, ಒಂದು ಮಾನಸಿಕವಾದದ್ದು. ದೈಹಿಕವಾದದ್ದು ಅಂತ ಹೇಳಿದ್ರೆ ದೇಹದಲ್ಲಾಗುವಂತಹ ಬದಲಾವಣೆಗಳು, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಆ ಇಂಡಿವಿಜುವಲ್ ವುಡ್ ಬಿ ಮದರ್ಗೆ ಆಲ್ರೆಡಿ ಇವಾಗ ಡಯಾಬಿಟಿಸ್ ಇದ್ದಿತ್ತು, ಅಥವಾ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಇರಬಹುದು, ಅದನ್ನೆಲ್ಲ ಒಂದು ಸ್ವಲ್ಪ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಸೇರಿಸ್ಕೊಳ್ತಾರೆ. ಅದನ್ನು ಡಾಕ್ಟರ್ಸ್ ನೋಡ್ಕೊಳ್ತಾರೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕು. ಅದು ಈಗ ಅದನ್ನೊಂದು ಮ್ಯಾಂಡೇಟರಿ ಮಾಡಿಬಿಟ್ಟಿರೋದ್ರಿಂದ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಬೋದು. ಆದರೆ ಆ ಫಿಸಿಕಲ್ ಕಂಡೀಷನ್ ಬಗ್ಗೆ ತಾಯಿಗೆ ತಂದೆಗೆ ಇಬ್ಬರಿಗೂ ಅರಿವಿರಬೇಕು. ಅದಾದ ನಂತರ ಇದೊಂದು ಆಧುನಿಕ ಪ್ರಪಂಚ, ಸ್ಮೋಕಿಂಗ್, ಆಲ್ಕೋಹಾಲ್ ಎಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿದೆ. ತುಂಬ ಎಲ್ಲರೂ ಪ್ರತಿಯೊಬ್ಬರು ಅಂತ ನಾನು ಹೇಳಲಾರೆ, ಅಂತೂ ಪದ್ಧತಿಗಳಲ್ಲಿ ಇದೆ. ಅದೊಂದು ಹವ್ಯಾಸವಾಗಿ ಇದೆ, ಅದೊಂದು ದುರಭ್ಯಾಸವಾಗಿದೆ. ಅದು ಯಾವ ರೂಪದಲ್ಲಿ ಇದ್ದರೂ ಕೂಡ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಖಂಡಿತವಾಗ್ಲೂ ಅದನ್ನು ಮಾಡಬಾರ್ದು. ಅದ್ರ ಬಗ್ಗೆ ಚೌಕಾಶಿನೂ ಇಲ್ಲ, ಚರ್ಚೆನೂ ಇಲ್ಲ. ಇಲ್ಲೋ ಒಂದು ಡ್ರಾಪು, ಒಂದು ಸಿಗರೇಟು ಇಲ್ಲ, ಯಾವುದೂ ಇಲ್ಲ. ಮಗುವಿಗೆ ನೇರ ಪರಿಣಾಮ ಬೀರುತ್ತೆ. ಅದನ್ನು ಡಾಕ್ಟರ್ಸು ಕೂಡ ಇಷ್ಟೇ ಖಡಾಖಂಡಿತವಾಗಿ ಹೇಳ್ತಾರೆ, ನನ್ನಷ್ಟೇ. ಅದಾದ ನಂತರ ನಾವು ಇವಾಗ ಫಿಸಿಯಲಾಜಿಕಲ್ ಆಯಿತು, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಹಾರ್ಮೋನಲ್ ಚೇಂಜಸ್ಸು, ಹಾರ್ಮೋನ್ಸು ನೇರವಾಗಿ ಯೋಚನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಯೋಚನೆಗಳ ಮೇಲೆ ಪರಿಣಾಮ ಬೀರಿದಾಗ ಬಿಹೇವಿಯರ್ ಮೇಲೆ ಒಂದು ಒತ್ತಡ ಬಿದ್ದೇ ಇರುತ್ತೆ. ಸೊ ಆ ಹೆಣ್ಣು ಮಗಳು ಮೊದಲಿರೋ ಥರ ಇಲ್ಲದೇ ಇರಬಹುದು. ಆ ಬದಲಾವಣೆನ ಗಂಡ ಆಗಿರ್ಬೋದು, ಮನೆಯವರಾಗಿರ್ಬೋದು, ಅದನ್ನು ಸ್ವೀಕರಿಸೋಕೆ ತಯಾರಾಗಿರ್ಬೇಕು. ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ. ಹಾರ್ಮೋನಲ್ ಚೇಂಜಸ್ಸು ಅಂತ ಅನ್ನೋದು ಯಾವ ಮಟ್ಟಕ್ಕಿರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಿಂದೆ ಒಂದು ಗಾದೆ ಇರೋದು, ಮೊದಲೇ ದುರ್ಗುಣಿ ಅದರಲ್ಲೂ ಗರ್ಭಿಣಿ ಅಂತ. ಇದು ಕೆಟ್ಟ ಅರ್ಥದಲ್ಲೆಲ್ಲ ಏನಿಲ್ಲ. ಅದು ಹೇಗೆ ಅಂದರೆ, ಒಂದು ಇರಿಟಬಿಲಿಟಿ ಇತ್ತು ಸಹಜವಾಗಿ ಅಂತ ಹೇಳಿದ್ರೆ ಒಬ್ಬ ಇಂಡಿವಿಜುವಲ್ಗೆ ಪ್ರೆಗ್ನೆನ್ಸಿನಲ್ಲಿ ಅದು ಮಲ್ಟಿಫೋಲ್ಡೆಡ್ಡು ಅಥವಾ ಎಕ್ಸಾಜರೇಟ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ. ಅಥವಾ ಒಂದು ಆತಂಕದ ವ್ಯಕ್ತಿತ್ವ ಇತ್ತು ಅಂತ ಹೇಳಿದ್ರೆ ಅದೇ ಆತಂಕ ಹೆಚ್ಚಾಗುತ್ತೆ, ಎಸ್ಕಲೇಟ್ ಆಗುತ್ತೆ. ಡಿಪ್ರೆಷನ್ ಇತ್ತು ಅಂದರೆ ಅದು ಹೆಚ್ಚಾಗುತ್ತೆ. ಸೊ ಈ ಎಚ್ಚರಿಕೆಗಳನ್ನೆಲ್ಲ ತಗೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಗಂಡ ಹೆಂಡತಿರಲ್ಲಿ ಇರಬೇಕು. ಹೇಗೆ ಅಂತಂದರೆ, ಪ್ರೀ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಗಳ ಬಗ್ಗೆ ನಿಮ್ಮ ಕ್ವಶನಲ್ಲಿ ಇರಲಿಲ್ಲ. ಅಂದರೆ ಮಾನಸಿಕ ಸಮಸ್ಯೆಗಳು ಮೊದಲಿಗೆ ಇದ್ದರೆ, ಈಗ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಅವರಿಗೆ ತುಂಬ ಆಸೆ, ಆದರೆ ಈ ತರಹದ್ದು ಯಾವುದೋ ಒಂದು ಸೈಕಲಾಜಿಕಲ್ ಇಶ್ಯೂ ತಾಯಿನೋ ಅಥವಾ ತಂದೆನೋ ಕಾಡ್ತಾ ಇದೆ ಅಂತ ಅನ್ನೋದಾದರೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಕೌನ್ಸಲಿಂಗ್ ತಗೊಳ್ತಾ ಇದ್ದಾರೆ. ಹಾಗಾದರೆ ಪ್ರೆಗ್ನೆನ್ಸಿನಲ್ಲಿ ಅದನ್ನು ಹೇಗೆ ಮುಂದುವರಿಸಬೇಕು ಅಂತ ಸಾಧ್ಯವಾದಷ್ಟು ಮೆಡಿಸಿನ್ ಬೇಡ ಅಂತ ಹೇಳಿಯಾಗಿದೆ. ಇಡೀ 9 ತಿಂಗಳು ಕೌನ್ಸಲಿಂಗಿಗೆ ಬಂದು ತಮ್ಮ ಮನಸ್ಥಿತಿಗಳನ್ನು ಸುಧಾರಿಸ್ಕೊಂಡಂಥ ತಾಯಂದರು ಇದ್ದಾರೆ, ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡಿದವರು ಅಂತ ಇದ್ದಾರೆ. ಅದಾದ ಮೇಲೆ ಆಯಿತು, ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಿದ್ವಿ. ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಖಿನ್ನತೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಹ್ಯಾಂಡಲ್ ಮಾಡಿದ್ವಿ.
ಆದರೆ ಸಂತೋಷವಾಗಿರಬೇಕು ಅಂತ ಅನ್ನೋದಕ್ಕೆ ಅದು ಎಲ್ಲಿ ಯಾವ ಅಂಗಡಿನಲ್ಲಿ ಕೆ ಜಿಗೆ ಎಷ್ಟಕ್ಕೆ ಸಿಗುತ್ತೆ ಗೊತ್ತಿಲ್ಲ. ಅದು ನಾವೇ ಕಂಡುಕೊಳ್ಬೇಕಾದಂತಹ ಎಮೋಷನ್ಸ್ ಅವೆಲ್ಲ. ಸೊ ನಾನು ನಿರಾಳವಾಗಿರ್ತೇನೆ, ಒಂದು ಹೊಸ ಜೀವನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಅದನ್ನು ನಾನು ತುಂಬ ಸಂತೋಷವಾಗಿ ರಿಸೀವ್ ಮಾಡ್ತೇನೆ. ಈ ಎಲ್ಲ ಕಲ್ಪನೆಗಳು ತಾಯಿಗೆ ಇರಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ, ಹೊಟ್ಟೆಲಿರೋ ಮಗು ಜೊತೆಯಲ್ಲಿ ಕೂಡ ತಾಯಿ ಮಾತಾಡ್ಬೋದು. ಇವಾಗ ಒಂದು ಸ್ವಲ್ಪ ಹೊತ್ತು ಹಸ್ಕೊಂಡಿದ್ದಾಗ ಏನಾಗುತ್ತೆ, ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ಎಲ್ಲ ತಾಯಿಂದ್ರಿಗೂ ಗೊತ್ತಾಗುತ್ತದು. ತುಂಬ ಒದ್ದೋಗಿದ್ದು ಏನೋ ಮಗು ಗಲಾಟೆ ಮಾಡ್ತಿದೆಯೇನೋ ಅನ್ನೋ ಅಷ್ಟು ಅನುಭವ ತಾಯಿಂದ್ರಿಗಾಗುತ್ತೆ. ಆವಾಗ ನಾನು ಹೇಳ್ತೇನೆ, ನೀವು ಅದನ್ನು ಸುಮ್ಮನೆ ಹಗುರವಾಗಿ ತೊಗೊಬಿಡಿ, ಹೋಗಿ ಅಡುಗೆ ಮನೇಲಿ ಏನೋ ತಿಂದುಬಿಟ್ಟು ಬಂದೆ ಅಲ್ಲ ಮಗುಗೊಂದು ಸಮಾಧಾನ ಅಂತದ್ದು. ಸಾರಿ ಕಂದ, ಸಾರಿ, ಅಯ್ಯೋ ಲೇಟ್ ಆಯ್ತಲ್ಲ ನಾನು ತಿನ್ನೋದು, ನಾನು ಈಗ ತಿಂತೇನೆ ಆಯಿತಾ ಅಂತ ಮಾತಾಡೋದಿದೆಯಲ್ಲ, ಅದು ಕೂಡ ಒಂದು ಸೈಕಲಾಜಿಕಲ್ ಎಕ್ಸ್ಪೀರಿಯನ್ಸನ್ನು ಆ ಹ್ಯೂಮನ್ ಸೈಕೆಗೆ ಕೊಡುತ್ತೆ ಅಂತ ಅನ್ನೋದು ಏನೋ ಅದೊಂದು ಒಂದು 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 ಫ್ಯಾಂಟಸಿ ಸ್ಟೋರಿ ಅಲ್ಲ, ಅದು ತುಂಬ ನಿಜವಾದದ್ದು. ಈ ಎಲ್ಲ ಕಾರಣಗಳಿಗೆ ನಮ್ಮಲ್ಲಿ ಹಿಂದೆ ಏನು ಮಾಡೋರು ಅಂತ ಹೇಳಿದ್ರೆ, ಆ ಗರ್ಭಿಣಿ ಹೆಣ್ಣನ್ನು ತುಂಬ ಸಂತೋಷವಾಗಿ ಇಡಬೇಕು, ಅದಕ್ಕೋಸ್ಕರ ಬಳೆ ತೊಡಿಸೋ ಪ್ರೋಗ್ರಾಮ್. ಅಲ್ಲಿ ಒಂದು ಅಟೆನ್ಷನ್ ಇರ್ತಾಯಿತ್ತು. ಪ್ರತಿಯೊಬ್ಬರೂ ಬಂದು ಪ್ರೀತಿ ಮಾಡೋರು, ಮತ್ತು ತಿನ್ನೋದಕ್ಕೆ ಆಕೆಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ತುಂಬ ಅಲಂಕಾರ ಮಾಡೋರು, ಬಳೆ ತೊಡಿಸೋದು, ಹೊಸ ಸೀರೆ, ಒಂದು ಸಣ್ಣ ಹೊಸ ಆಭರಣ, ಇವೆಲ್ಲ ಆಚರಣೆಗೆ ಬಂದು ಇವತ್ತು ಅವೆಲ್ಲವೂ ಒಂಥರ ಕಂಪಲ್ಸರಿ. ಅದನ್ನು ಬೇರೆ 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 ಮುಖಗಳನ್ನು ತೆಗೆದುಕೊಂಡ್ಬಿಟ್ಟಿದೆ. ಬಟ್ ನಮಗದು ಬೇಡ. ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಆ ಹೆಣ್ಣು ತುಂಬ ಸಂತೋಷವಾಗಿರಬೇಕು. ಅದರಲ್ಲಿ ಆ ಗಂಡನ ಪಾರ್ಟಿಸಿಪೇಷನ್ ಕೂಡ ಇರ್ತಾಯಿತ್ತು. ಇವಾಗ ಸೀಮಂತ ಅಂತ ಮಾಡೋರು, ಅದು ಕೂಡ ಗರ್ಭಕ್ಕೆ ಅರಿವು ಇರುತ್ತೆ ಆಲ್ರೆಡಿ, ನಾನೆಲ್ಲಿ ಹುಟ್ಟುತ್ತಾ ಇದ್ದೇನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದಿದ್ದು ಅದನ್ನು. ಹಾಗಾಗಿ ಮಗುಗೂ ಗೊತ್ತಾಗುತ್ತೆ, ತಾಯಿಗೂ ಗೊತ್ತಾಗುತ್ತೆ, ಇಡೀ ವಾತಾವರಣ ತುಂಬ ಸಂತೋಷಮಯವಾಗಿರಬೇಕು. ಅವಾಗ ನ್ಯಾಚುರಲ್ ಹ್ಯಾಪಿ ಹಾರ್ಮೋನ್ಸು ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಇವಾಗ ಮಾಡ್ರನ್ ಸೈನ್ಸ್ ಹೇಳುತ್ತೆ. ಡೋಪಮಿನ್ನು ಅದು ಎಲ್ಲ ನಾವು ಅದನ್ನ ಹ್ಯಾಪಿ ಹಾರ್ಮೋನ್ ಅಂತ ಕರಿತೇವೆ. ಸೊ ಅವೆಲ್ಲ ತನ್ನಿಂದ ತಾನೇ ಜಾಸ್ತಿ ಆಗುತ್ತೆ, ಮಾನಸಿಕ ತೊಂದರೆಗಳು ತನ್ನಿಂದ ತಾನೇ ಕಡಿಮೆ ಆಗ್ತಾ ಬರುತ್ತೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಆ ಗರ್ಭಿಣಿ ಹೆಣ್ಣಿಗೆ ಒಂದು ಅಟೆನ್ಷನ್ ಬೇಕಾಗಿರುತ್ತೆ. ಇವಾಗ ಬಿಗಿನಿಂಗಲ್ಲಿ ತಗೊಳ್ಳಿ, ಅದು ಶುರು ಆಗೋದೇ ಪ್ರೆಗ್ನೆನ್ಸಿ ಒಂದು ವಾಮಿಟಿಂಗ್ ಜೊತೆಯಲ್ಲಿ. ತಿಂದದ್ದು ಒಂದು ಕೂಡ ದಕ್ಕೋದಿಲ್ಲ ಕೆಲವರಿಗೆ, ಮುಕ್ಕಾಲು ಪಾಲು ಮಂದಿಗೆ ಅಂತ ಅಂದ್ಕೊಳ್ಬೋದು. ಆ ನಿಶ್ಶಕ್ತಿ ಒಂದು ಕಡೆ, ತಿನ್ನೋಕ್ಕಾಗ್ತಾ ಇಲ್ಲ, ಅದು ಆ್ಯಸಿಡಿಟಿ ಆಗಿ ಟರ್ನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗಿ ಟರ್ನ್ ಆಗುತ್ತೆ, ಕೊನೆಗೆ ಆ 3 ತಿಂಗಳು ಒಂದು ಶಿಕ್ಷೆ ಅಂತ ಆಗೋಗುತ್ತೆ. ಇದು ಈ ಪ್ರೆಗ್ನೆನ್ಸಿ ಅಂದರೆ ಇದು ಅಂತ ಅನ್ನೋದಾದರೆ, ಇದನ್ನು ಯಾಕಾದರೂ ಮಾಡಿಕೊಂಡೆ ಅಂತ ಪ್ರತಿಯೊಬ್ಬ ತಾಯಿಗೂ ಅನಿಸುತ್ತೆ. ಆಯಿತು, ಅಲ್ಲಿಯವರೆಗೂ ಅದನ್ನು ಒದ್ದಾಡಿ ಮುಗಿಸಿದ್ರೆ ಅದಾದ ನಂತರ ಮಗು ಬೆಳೆಯುತ್ತೆ, ಅದರದ್ದು ನವಿರಾದ ಒಂದು ಓಡಾಟ ಹೊಟ್ಟೆ ಒಳಗಡೆ, ಆ ಪ್ರತಿಯೊಂದು ಕೂಡ ತಾಯಿನ ಆಕೆ ಸಂತೋಷನ ಹೆಚ್ಚು ಮಾಡ್ಕೊಳ್ಳೋದಿದೆಯಲ್ಲ, ಅದು ಯಾವ ಟ್ರೈನಿಂಗ್ನಲ್ಲೂ ಸಿಗೋದಿಲ್ಲ, ಅಥವಾ ಯಾವ ಪುಸ್ತಕದಲ್ಲೂ ಬರೋದಿಲ್ಲ, ಅಥವಾ ಅದನ್ನು ಯಾವ ಸೈನ್ಸು ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಆ ಮೊದಲನೆಯ 3 ತಿಂಗಳು ಅಂತ ನಾವು ತಗೊಂಡ್ರೆ ಒಳ್ಳೆ ವಿಶ್ರಾಂತಿ, ಯಾವುದು ದಕ್ಕುತ್ತೋ ಅಂತಹ ಒಂದು ಫುಡ್ ತಗೊಳ್ಳೋ ಅಂಥದ್ದು, ಸಾಧ್ಯವಾದಷ್ಟು ಈ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡದೇ ಇರೋವಂಥದ್ದು. ವಿಶ್ರಾಂತಿ ತುಂಬ ಮಸ್ಟ್ ಅಂತ ಇವಾಗ ಹೇಳ್ಬಿಡ್ತಾರೆ. 3 ತಿಂಗಳವರೆಗೂ ಎಚ್ಚರಿಕೆಯಿಂದ ಇರಿ, ಭಾರ ಎತ್ತಬೇಡಿ, ಇನ್ನೊಂದು ಮಾಡಬೇಡಿ. ಅದಷ್ಟರಿಂದ ಕೆಲಸ ಆಗೋದಿಲ್ಲ. ಸಂತೋಷವಾಗಿರಬೇಕು. ನಿಮಗೇನು ಸಂತೋಷ ಅನಿಸುತ್ತೋ ಅದನ್ನು ಮಾಡಿ. ಸಂಗೀತ ಹಾಡಬೇಕು ಅಂದರೆ ಹಾಡ್ಕೊಳ್ಳಿ. ಆದರೆ ಕೆರಿಯರ್ ಬಗ್ಗೆ ತುಂಬ ಪ್ರೊಫೆಷನಲ್ಲಾಗಿ ಮುಂದುವರೆದಿರೋಂಥ ಹೆಣ್ಣು ಮಕ್ಕಳಿಗೆ ಇದು ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಆದರೆ ಸಾಧ್ಯವಾದಷ್ಟು ಮನೆಯಲ್ಲಿ ಇರಿ ಅಂತಲೇ ನಾನು ಹೇಳ್ತಾರೆ. ಎಂಜಾಯ್ ಮಾಡೋದು ಯಾವಾಗ ಪ್ರೆಗ್ನೆನ್ಸಿನ ಅಂತ. ಸೊ ಇದನ್ನು ಎದುರಿಸೋದಕ್ಕೆ ಒಂದು 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 ಪೂರ್ವ ತಯಾರಿ ಇದು. ಆ ಬದಲಾವಣೆಗಳನ್ನು ಇನ್ನೊಂದನ್ನು ಪ್ರೀ ಎಕ್ಸಿಸ್ಟಿಂಗ್ ಸಮಸ್ಯೆಗಳಿಗೆ ನಾವೇನು ಮಾಡ್ತೇವೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಕೌನ್ಸಲಿಂಗ್ ಸಪೋರ್ಟ್ನಲ್ಲೇ 9 ತಿಂಗಳು ಸಾಧ್ಯವ ಅಂತ ನೋಡ್ತೇವೆ. ನೀವು ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡೋದಾದರೆ, ಈ ಬಗ್ಗೆ ಇಬ್ಬರಿಗೂ ಒಂದು ತಿಳುವಳಿಕೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್, ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ 2 ಇದ್ದರೆ ಅದು ತುಂಬಾ ಸಂತೋಷ. ಹೇಳ್ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇದಕ್ಕೆ ಒಂದು ಸ್ಟಿಗ್ಮನ್ನ ನಾವು ಅಟ್ಯಾಚ್ ಮಾಡೋ ಹಾಗೆ ಇಲ್ಲ. ಯಾಕೆ ಅಂತಂದರೆ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಅನ್ನೋದು ದಿ ಕ್ಯಾನ್ ಬಿ ಕ್ಯೂರ್ಡ್ ಅಂತಾನೆ ವಿಜ್ಞಾನನೇ ಅದನ್ನು ಹೇಳುತ್ತೆ. ಹಾಗಾಗಿ ಅದ್ರ ಬಗ್ಗೆ ಮೊದಲೇ ಒಂದು ಪೂರ್ವ ತಯಾರಿ ನಾವು ಮಾಡ್ಕೊಂಡಿದ್ದೀವಿ. ಪ್ರೆಗ್ನೆನ್ಸಿನಲ್ಲೂ ಅದೇ ಎಚ್ಚರಿಕೆಯನ್ನು ಇಟ್ಕೊಂಡು ಮುಂದಕ್ಕೆ ಹೋದಾಗ ಏನಾಗುತ್ತೆ, ಆ ಇಡೀ ಕಾಲಾವಧಿ ಇದೆಯಲ್ಲ, ಅದೊಂದು ಒಂದು ಸಂತೋಷವಾದ ಅನುಭವವಾಗಿ ಟರ್ನ್ ಆಗುತ್ತೆ. ಈಗ ಗರ್ಭಾವಸ್ಥೆಯಲ್ಲಿ ತಾಯಿ ಕೇಳೋ ಸಂಗೀತ ಇರ್ಬೋದು ಅಥವಾ ಕಥೆಗಳಿರ್ಬೋದು, ಅದು ಆ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುತ್ತಾ? ಇದು ವೈಜ್ಞಾನಿಕವಾಗಿ ಸತ್ಯನಾ ಅಥವಾ ಬರೀ ನಂಬಿಕೆನಾ? ಎರಡೂ ಕೂಡ ಖಂಡಿತವಾಗಿಯೂ. ಈಗ ಸಂಗೀತ ಕೇಳಿ ಒಬ್ಬ ತಾಯಿ ತುಂಬ ಸಂಗೀತದಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ಗರ್ಭದಲ್ಲಿರೋ ಮಗು ಅದನ್ನು ಆಲಿಸುತ್ತೆ ಅಂತ ಅನ್ನೋದು ನಮ್ಮ ನಂಬಿಕೆ ಕೂಡ ಹೌದು.
ವಿಜ್ಞಾನ ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನು ನಂಬುತ್ತೆ. ಆ ಕಾರಣಕ್ಕೋಸ್ಕರ ತಾನೇ ಮಗುವಿನ ಮನಸ್ಥಿತಿ ಚೆನ್ನಾಗಿರಬೇಕು ಅಂದರೆ ತಾಯಿ ಮನಸ್ಥಿತಿ ಚೆನ್ನಾಗಿರಬೇಕು ಅಂತ ವಿಜ್ಞಾನವೇ ಹೇಳೋದು. ಅಲ್ಲಿಗೆ ಅವರು ಅದನ್ನು ಒಪ್ಕೊಂಡಿದ್ದಾರೆ ಅಂತ. ಮಗುವಿಗೆ ಪಾಸ್ ಆನ್ ಆಗೋದು ತಾಯಿಯ ಆಸಕ್ತಿಗಳಿರ್ಬೋದು, ಆಕೆ ಪ್ರತಿಭೆಗಳಿರ್ಬೋದು, ಆಕೆ ಅಭಿರುಚಿಗಳು ಅಥವಾ ತಂದೆದು ಕೂಡ ಅದು ಜೀನ್ಸ್ ಮೂಲಕ ಖಂಡಿತವಾಗಿಯೂ ಬಂದೇ ಬರುತ್ತೆ. ನಾವು ತುಂಬ ಎಚ್ಚರಿಕೆ ವಹಿಸಬೇಕಾಗಿರೋದು ಸೈಕಲಾಜಿಕಲ್ ಪ್ರಾಬ್ಲಮ್ಸು ಮಗು ಹೊರಗಡೆ ಬಂದ ಮೇಲೆ. ಯಾಕೆ ಅಂತಂದರೆ ಬಿಹೇವಿಯರ್ ಅಂತ ಅನ್ನೋದು, ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಅನ್ನೋದು ಮಾಡೆಲಿಂಗ್ನಲ್ಲಿ ಬಂದ್ಬಿಡೋ ಚಾನ್ಸಸ್ ಇದೆ. ಆದರೆ ಗರ್ಭದೊಳಗಡೆ ಮಗು ಇರೋವಾಗ ಮಾತ್ರ ಅದು ಅವಳ ಯೋಚನೆಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿಯೇ ಇರುತ್ತೆ. ಹಾಗಾಗಿ ಈಗ ದಂಪತಿಗಳ ಮಧ್ಯೆ ಜಗಳ ಆಯಿತು, ಹೌದು, ಅಂತ ಸಂದರ್ಭದಲ್ಲೂ ಕೂಡ ಆ ಮಗು ಮೇಲೆ ಏನಾದ್ರು ದುಷ್ಪರಿಣಾಮಗಳಾಗುತ್ತೆ? ಖಂಡಿತವಾಗಿಯೂ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಉದ್ವೇಗಕ್ಕೆ ಅಥವಾ ಹೆಚ್ಚು ಕೋಪ ಅಂತ ಬಂದಾಗ ನಮ್ಮ ದೇಹದಲ್ಲಿರೋ ಅಷ್ಟು ಕೆಮಿಕಲ್ಗಳಲ್ಲೂ ಒಂದು ವೇರಿಯೇಷನ್ ಆಗುತ್ತೆ ಅಂತ ವಿಜ್ಞಾನ ಕೂಡ ಒಪ್ಕೊಡುತ್ತೆ. ಸೊ ಆ ಎಲ್ಲ ಬದಲಾವಣೆಗಳನ್ನು ಅಂದರೆ ಆ ನೆಗೆಟಿವ್ ಎಮೋಷನ್ಸನ್ನ ಮಗು ಹೀರ್ಕೊಳ್ತಾ ಇರುತ್ತೆ. ಸೊ ಮಗು ಹೊರಗಡೆ ಬಂದಾಗ ಕೂಡ ಅಷ್ಟೇ ಕೋಪದ ಮಗುವಾಗಿ, ಅಷ್ಟೇ ಇರಿಟಬಲ್ ಮಗುವಾಗಿ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆಂದರೆ ಅದನ್ನು ತಾನೇ ಫೀಡ್ ಮಾಡಿರ್ತೇವೆ. ಹಾಗಾಗಿ ಶಾಂತವಾಗಿರೋದು ಅಷ್ಟು ಮುಖ್ಯ ಅಂತ. ಈ ಜಗಳಕ್ಕಂತೂ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ. ನಿಮ್ಮ ಎಲ್ಲ ಜಗಳಗಳನ್ನು ಬದಿನಲ್ಲಿಡಿ, ಸಾಧ್ಯವಾದರೆ ಪರಿಹಾರ ಮಾಡ್ಕೊಳ್ಳಿ. ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ಗೆ ಅದು ಬೆಸ್ಟ್ ಟೈಮ್ ಪ್ರೆಗ್ನೆನ್ಸಿ. ಇಬ್ಬರು ಒಬ್ಬರ ಬಗ್ಗೆ ಒಬ್ಬರು ಮಾರ್ಧವವಾಗಿ ಯೋಚನೆ ಮಾಡುವಂತಹ ಒಂದು ಹಂತ ಅಂತ ಅಂದ್ಕೊಂಡು ಡಿಫ್ರೆನ್ಸ್ಗಳನ್ನೆಲ್ಲ ಸರಿ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೇನೆ ನಾನು. ಫಿಕ್ಸ್ ಮಾಡ್ಕೊಂಬಿಡಿ. ಯಾಕೆಂದರೆ ಒಬ್ಬರ ಬಗ್ಗೆ ಒಬ್ಬರು ಹೆಚ್ಚು ಪ್ರೀತಿ ತೋರಿಸೋವಂಥ ಕಾಲ ಅದು, ಹೆಚ್ಚು ಅಟೆನ್ಷನ್ ತೋರಿಸೋವಂಥ ಕಾಲ. ಆವಾಗ ವೈಮನಸ್ಯಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಅದೊಂದು ಬೆಸ್ಟ್ ಸಿಚುಯೇಷನ್ ಅಂತ ನಾನು ಕರಿತೇನೆ. ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಘರ್ಷಣೆಗಳಿರ್ಬೋದು, ಜಗಳಗಳಿರ್ಬೋದು, ಕೋಪದಿಂದ ಕೂಗಾಡುವಂಥದ್ದು, ತಾಯಿ ಅಳು, ಎಲ್ಲವೂ ಕೂಡ ಮಗು ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಈಗ ಗರ್ಭಾವಸ್ಥೆಯಲ್ಲಿರೋ ತಾಯಿಗೆ ಏನಾದ್ರು ಖಿನ್ನತೆ ಆಗಿದೆ ಅಥವಾ ಏನೋ ಮಾನಸಿಕವಾಗಿ ಅವಳು ತುಂಬ ಅಸ್ವಸ್ಥಳಾಗಿದ್ದಾಳೆ ಅನ್ನೋದನ್ನು ಈಗ ಕುಟುಂಬ ಹೆಂಗೆ ಪತ್ತೆ ಹಚ್ಚಬೇಕು? ಅಂದರೆ ಅವರು ಯಾವ ಆ್ಯಕ್ಷನ್ನಲ್ಲಿ ನಮಗೆ ಗೊತ್ತಾಗತ್ತೆ? ಸೈಕಲಾಜಿಕಲ್ ಪ್ರಾಬ್ಲಮ್ಗಳು ಯಾವುದೂ ನಮಗೆ ಗೊತ್ತಾಗೋದೇ ಬಿಹೇವಿಯರ್ ಮೂಲಕ. ಮೊದಲು ನಮ್ಮಲ್ಲಿ ಒಂದು ಥಾಟ್ ಪ್ರೊಸೆಸ್ಸು, ಅದು ಒಂದು ಎಮೋಷನನ್ನು ಹುಟ್ಟಾಕುತ್ತೆ. ಆ ಎಮೋಷನ್ನು ಬಿಹೇವಿಯರ್ ರೂಪದಲ್ಲಿ ಹೊರಗಡೆ ಬರುತ್ತೆ. ಹಾಗಾಗಿ ಬಿಹೇವಿಯರ್ನಲ್ಲೇ ಗೊತ್ತಾಗ್ಬಿಡುತ್ತೆ ಡಿಪ್ರೆಷನ್ ಹೇಗೆ ಬಂದಿದೆ ಅಂತ. ತಾಯಿ ಯಾರ ಜೊತೆನೂ ಬೆರೀತಾ ಇಲ್ಲ, ಮಾತಿಗೂ ಮುಂಚೆ ಅಳು, ಯಾವುದರಲ್ಲೂ ಆಸಕ್ತಿ ಇಲ್ಲ. ಅಂದರೆ ಆ ಖಿನ್ನತೆ ಬರೋದಕ್ಕೆ ಮೊದಲು ಯಾವ ಯಾವ ವಿಷಯಗಳಲ್ಲಿ ಆಸಕ್ತಿ ಇತ್ತೋ ಇವಾಗ ನನಗದರಲ್ಲಿ ಆಸಕ್ತಿ ಇಲ್ಲ, ಅದೇ ಖಿನ್ನತೆಯ ಮೊದಲ ಲಕ್ಷಣ. ಅಥವಾ ಆಕೆ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳು ಪೂರೈಕೆ ಆಗ್ತಾ ಇಲ್ಲ, ದೈಹಿಕವಾಗಿ ನನಗೆ ಅಷ್ಟು ಶ್ರಮ ತಗೊಳಕ್ಕಾಗ್ತಾ ಇಲ್ಲ, ಯಾರೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಸಹಾಯಕತೆ ಇರುತ್ತೆ, ದುಃಖ ಇರುತ್ತೆ, ಬೇಸರ ಇರುತ್ತೆ, ಎಲ್ಲವೂ ಕಾಂಬಿನೇಷನ್ನಲ್ಲಿ ಇರುತ್ತೆ. ಹಾಗಾಗಿ ಅದು ತುಂಬ ಆಬ್ವಿಯಸ್ ಆಗಿ ಕುಟುಂಬಕ್ಕೆ ಗೊತ್ತೇ ಆಗುತ್ತೆ. ಎಷ್ಟೋ ಸತಿ ಪ್ರೆಗ್ನೆಂಟ್ಸ್ಗೆ ಬರುವಂತಹ ತೊಂದರೆಗಳಲ್ಲಿ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಿದ್ದಿದೆ, ಅತ್ತೆನ ಕರೆಸಿ ಮಾತಾಡಿದ್ದಿದೆ. ಅತ್ತೆ ಕೂಡ ಒಳ್ಳೆ ಅತ್ತೆನೇ ಕೂಡ ಹೌದು, ಆದರೆ ನಮಗೆಲ್ಲರಿಗೂ ಅಷ್ಟೇ ಹ್ಯೂಮನ್ ವೀಕ್ನೆಸ್ ಅದು. ಆ ತರಹದ್ದು ಒಂದು ಅವರ ಸೊಸೆಯರಲ್ಲಿ ಕಂಡಾಗ ನಾವು ಹೀಗಿರಲಿಲ್ಲ, ನಮಗೆಲ್ಲ ಇದನ್ನೆಲ್ಲ ಈ ಥರದ ಅನುಕೂಲಗಳನ್ನೆಲ್ಲ ಯಾರು ಮಾಡಿಕೊಟ್ರು ಅಂತ ಸಹಜವಾಗಿ ಬಂದುಬಿಡುತ್ತೆ ಮನಸ್ಸಿಗೆ. ಆದರೆ ಕಾಲ ವ್ಯತ್ಯಾಸ ಆಗಿದೆ, ಸಮಸ್ಯೆಗಳು ಬೇರೆ, ವ್ಯಕ್ತಿ ಬೇರೆ. ಈ ಒಂದು ತಿಳುವಳಿಕೆಗೋಸ್ಕರ ಎಷ್ಟೋ ಸರ್ತಿ ಅತ್ತೆ ಮಾವನ್ನ ಕರೆಸಿ ಕೌನ್ಸಿಲಿಂಗು, ಗಂಡನ್ನು ಕರೆಸಿ ಕೌನ್ಸಿಲಿಂಗು, ಆ ಇಂಡಿವಿಜುವಲಿ ಕೌನ್ಸಿಲಿಂಗ್ ಬೇಕಾಗೇ ಇರೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಹಾಗಾಗಿ ಅದು ಆಬ್ವಿಯಸ್ ಆಗಿ ಅವರ ಬಿಹೇವಿಯರ್ನಲ್ಲಿ ಗೊತ್ತಾಗುತ್ತೆ, ಅಷ್ಟು ಹೇಳಬಲ್ಲೆ ನಾನು. ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿರುತ್ತೆ. ಚೆಕಪ್ಗಳಿಗೆ ಹೋದಾಗ ಡಾಕ್ಟ್ರು ಚೆನ್ನಾಗಿ ಬೈತಾರೆ, ಒಂದು ಅರ್ಧ kg ಕೂಡ ಹೆಚ್ಚು ಆಗಿಲ್ಲ, ಯಾಕೆ ಇಷ್ಟು ಸಣ್ಣ ಆಗಿರೋದು, ಹೀಗೆ ಆಗೋದಾದರೆ ಹೇಗೆ ಇನ್ನು ಮುಂದೆ ಹೆರಿಗೆ ಎಲ್ಲ ಅಂತ. ಅಲ್ಲಿಯೂ ಕೂಡ ಗೊತ್ತಾಗುತ್ತೆ ಏನೋ ಸರಿ ಇಲ್ಲ ಅಂತ ಅನ್ನೋದು. ಈ ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೂ ಮತ್ತು ಗೈನಕಾಲಜಿಸ್ಟ್ಗಳಿಗೂ ಒಂದು ನಂಟು ಇದ್ದೇ ಇರುತ್ತೆ. ಅವರೂ ಕೂಡ ಮೆಡಿಕಲ್ ಡಾಕ್ಟ್ರೇ ಆದ್ರೂ ಕೂಡ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಇವರನ್ನು ಅಲ್ಲಿಗೆ ಕಳಿಸ್ಲೇಬೇಕಾಗುತ್ತೆ. ಆವಾಗ ಅವರ ಕೆಲಸ ಕೂಡ ಸಲೀಸಾಗುತ್ತೆ. ಕಾಂಪ್ಲಿಕೇಶನ್ಸನ್ನು ಅವ್ರು ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇವಾಗ ಅಬಾರ್ಷನ್ ಅಂತ ಅನ್ನೋದು ಎಷ್ಟೋ ಕಾರಣಗಳಾಗುತ್ತೆ, ಅದರಲ್ಲೇ ಒತ್ತಡ ಕೂಡ ಒಂದು, ಆಘಾತ ಕೂಡ ಒಂದು, ಡಿಪ್ರೆಷನ್ ಕೂಡ ಒಂದು. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಸೈಕಾಲಜಿಸ್ಟು ಗೈನಕಾಲಜಿಸ್ಟ್ ಜೊತೆಯಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಲೇಬೇಕಾಗುತ್ತೆ. ಮೇಡಮ್, ನೀವು ಮಾತಾಡ್ತಾ ಒಂದು ಪದ ಬಳಸಿದ್ರಿ, ಅಬಾರ್ಷನ್ ಅಂತ, ಗರ್ಭಪಾತ. ಸಾಮಾನ್ಯವಾಗಿ ನಾವು ಹೆಚ್ಚು ಕೇಳಿರೋದು ಈ ಮೊದಲ 3 ತಿಂಗಳ ಅವಧಿಯ ಒಳಗಡೆನೆ ಅಬಾರ್ಷನ್ಸ್ ಜಾಸ್ತಿ ಆಗಿರುವಂಥ ವಿಚಾರವನ್ನು. ಈ ರೀತಿ ಅಬಾರ್ಷನ್ ಆಗೋದಕ್ಕೆ ಬರೀ ದೈಹಿಕವಾದ ಏನಾದರೂ ಸಮಸ್ಯೆಗಳಷ್ಟೇ ಕಾರಣನ,
ಅಥವಾ ಮಾನಸಿಕ ಒತ್ತಡದಿಂದನೂ ಕೂಡ ಅಭಾಷಣ ಏನಾದರೂ ಆಗತ್ತೆ? ಅದು ಕಾಂಬಿನೇಷನ್ ಆಫ್ ಬೋತ್ ಅಂತ ನಾನು ಹೇಳ್ತೇನೆ. ಆದರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ದು ಕಾಂಟ್ರಿಬ್ಯೂಷನ್ ಏನು ಕಡಿಮೆ ಇಲ್ಲ ಅದರಲ್ಲಿ. ಇತ್ತೀಚೆಗೆ ಇನ್ ಜನರಲ್ ಅಂತಾನೆ ತಗೊಂಡ್ರೆ ಅಬಾರ್ಷನ್ನ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಯಾವ ತಾಯಿನೂ ಕೂಡ ಇದಕ್ಕೆ ಮುಂಚೆ 2 ಸರ್ತಿ ಆಗಿತ್ತು, 3 ಸರ್ತಿ ಆಗಿತ್ತು ಅಂತ ಕೇಳೋದು ತುಂಬ ಕಾಮನ್ ಆಗೋಗಿದೆ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು, ಅವ್ರಿಗೆ ಬೇಕಿಲ್ಲದೆ ಇರ್ಬೋದು, ಇನ್ಯಾವುದೋ ಇಶ್ಯೂ ಇರ್ಬೋದು. ಆದರೆ ನನಗೆ ಈ ಮಗು ಬೇಕು ಅಂತ ಅಂದ್ಕೊಂಡಾಗಲೂ ಕೂಡ 0-3ನಲ್ಲಿ ಯಾತಕ್ಕೆ ನಮಗೆ ಅಬಾರ್ಷನ್ ಕೇಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ತುಂಬ ಡೆಲಿಕೇಟ್ ಆ್ಯಂಡ್ ವಲ್ನರಬಲ್ ಪೀರಿಯಡ್ ಅದು 0-3. ಹಠಾತ್ತಾಗಿ ಬದಲಾವಣೆಗಳು ದೈಹಿಕವಾಗಿ ಮಾನಸಿಕವಾಗಿ ಆ ಹೆಣ್ಣಿಗೆ ಆದಾಗ, ಅದಕ್ಕೆ ಅವಳು ಅಡ್ಜಸ್ಟ್ ಮಾಡ್ಕೊಳ್ತಾ ಇರುವಾಗ ಅದರ ಜೊತೆಯಲ್ಲಿ ಈ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿದ್ರೆ ಅದೊಂದು ಆ್ಯಡೆಡ್ ಥಿಂಗ್ ಆಗೋಗುತ್ತೆ. ಇವಾಗ ಮಗು ಅನ್ನೋದು ಹೊಟ್ಟೆಗೆ ಬಂದಾಗ ವಾಮಿಟ್ ಯಾತಕ್ಕಾಗುತ್ತೆ ಅಂತ ತುಂಬ ಜನ ತಾಯಂದ್ರೆ ಕೇಳ್ತಾರೆ. ಯಾತಕ್ಕೆ ಅದು ವಾಮಿಟ್ ಆಗೋದು ಅಂತ. ನಮ್ಮ ದೇಹಕ್ಕೆ ಒಂದು 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 ಯೋಚನೆ ಏನು ಅಂತಂದರೆ, ಅದರ ಲೆಕ್ಕಕ್ಕೆ ಅದೊಂದು ಫಾರಿನ್ ಬಾಡಿ. ಇಷ್ಟು ದಿನ ದೇಹದ ಒಳಗಡೆ ಇರಲಿಲ್ಲ ಅದು, ಇವಾಗ ಯಾವುದೋ ಒಂದು ಹೊಸದಾಗಿ ಬಂದಿದೆಯಲ್ಲ, ಅದರ ಡಿಫೆನ್ಸ್ ಮೆಕ್ಯಾನಿಸಮ್. ಅದನ್ನು ಆದ್ಯವಾದಷ್ಟು ಹೊರಗಡೆ ಹಾಕೋಣ. ನಮಗೆ ಫುಡ್ ಪಾಯ್ಸನ್ ಆದಾಗ ವಾಮಿಟ್ ಆಗೋದು ಅದೇ ಕಾರಣಕ್ಕೆ. ದೇಹ ಅದನ್ನು ಪ್ರಬಲವಾಗಿ ವಿರೋಧಿಸಿ ಒಳಗಡೆ ಇರೋ ಇನ್ಫೆಕ್ಷನ್ ಆಗಿರ್ಬೋದು, ಬೇಡದೇ ಆಹಾರ ಇರ್ಬೋದು, ಹೊರಗಡೆ ಹಾಕ್ಬಿಡುತ್ತೆ. ಅದೇ ಪ್ರಯತ್ನನ ಮಾಡುತ್ತೆ. ಆದರೆ ಮಗು ಅಥವಾ ತಾಯಿ ಇಬ್ಬರು ಹೋರಾಡಿ ಅದನ್ನು ಇಲ್ಲ, ನಂತರ ದೇಹಕ್ಕೆ ನಿಧಾನವಾಗಿ ಅರ್ಥ ಆಗುತ್ತೆ, ಇಲ್ಲ ಇದು ತುಂಬ ಪ್ರೆಷಿಯಸ್ ಲೈಫ್, ಇದು ನನ್ನ ಒಳಗಡೆ ಫಾರ್ಮ್ ಆಗ್ತಾಯಿದೆ ಅಂತ. ನೀವು ಹ್ಯೂಮನ್ ಅಬ್ಡಾಮನ್ ರೀಜನನ್ನು ನೋಡಿ, ಅಲ್ಲಿ ಏನು ಎಲ್ಲ ಆರ್ಗನ್ಸ್ಗೂ ಒಂದು ಸಪ್ರೇಟ್ ರೂಮ್ ಹಾಕಿ ಡಬಲ್ ಕಟ್ ಕೊಟ್ಟು ಅಲ್ಲ, ಏನೂ ಕೊಟ್ಟಿಲ್ಲ. ಎಲ್ಲವೂ ಒಂದ್ರ ಜೊತೆಯಲ್ಲಿ ಸ್ಯಾಂಡ್ವಿಚ್ ಥರ ಸೇರ್ಕೊಂಡು ಬಿಟ್ಟಿರುತ್ತೆ. ಆ ಪ್ರೆಗ್ನೆನ್ಸಿ ಅಂತ ಅನ್ನೋದು, ಆ ಸೃಷ್ಟಿಕ್ರಿಯೆ ಎಷ್ಟು ಅದ್ಭುತ ಅಂದರೆ, ಆ ಪ್ರತಿಯೊಂದು ಆರ್ಗನ್ ಕೂಡ ಎಲ್ಲವನ್ನು ತಮ್ಮನ್ನು ಒತ್ತರಿಸ್ಕೊಂಡು ಜಾಗ ಮಾಡಿಕೊಟ್ಟು, ಅಷ್ಟು ದೊಡ್ಡ ಮಗು, ಇಷ್ಟೆಲ್ಲ ಹಳೆ ಇರೋ ಗರ್ಭಕೋಶ ಅದು ಇಷ್ಟು ದಪ್ಪ ಆಗಿ. ನನ್ನಮ್ಮ ಯಾವಾಗಲೂ ಹೇಳೋರು, ಪ್ರೆಗ್ನೆನ್ಸಿ ಅನ್ನೋದೇನು ಅಂತ ಹೇಳಿದ್ರೆ ಬಿಂದಿಗೆ ಒಳಗಡೆ ಇರೋಂತಹ ಬೂದುಗುಂಬಳಕಾಯಿ ಅಂತ. ಅದನ್ನು ಹೊರಗಡೆ ತೆಗೆಯೋದು ಹೇಗೆ, ಗರ್ಭ ಅದನ್ನು ಅದೇನಷ್ಟು ಸುಲಭ ಅಲ್ಲ ಅಂತ ನಮಗೆ ಹೇಳೋರು. ಅವೆಲ್ಲ ಆವಾಗ ನಡೀತಾ ಇದ್ದಂಥ ಮಾರಲ್ ಟೀಚಿಂಗ್ಸ್ ಅವೆಲ್ಲ. ಆ ತರಹದ ಒಂದು ಬಿಂದಿಗೆಯೊಳಗನ್ನ ಕುಂಬಳಕಾಯಿನ ತಾಯಿ ಒಳಗಡೆ ಇಟ್ಕೊಂಡಿರ್ತಾಳೆ. ಸೊ ಆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಆ ಒಂದು ರಿಜೆಕ್ಷನ್ ಅಂತ ಅನ್ನೋದಿದೆಯಲ್ಲ, ಅದು ತಾಯಿನ ಎಷ್ಟು ಹತಾಶೆಗೆ ತಳ್ಳುತ್ತೆ ಅಂದರೆ, ಇದು ನನ್ನ ದೇಹ ಮನಸ್ಸಿಗೆ ಬೇಕಿದೆಯಾ, ನಂಗೆ ಬೇಕಿಲ್ವಾ, ಈ ಎಲ್ಲ ಗೊಂದಲಗಳಲ್ಲಿ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಇತ್ತೀಚೆಗೆ ಅದನ್ನು ಕೂಡ ಸಪೋರ್ಟೆಲ್ಲ ಕೊಟ್ಬಿಡ್ತಾರೆ. ಅಬಾರ್ಷನ್ ಆಗದೇ ಇರೋದಕ್ಕೆ ಅಲ್ಲಿ ಏನೂ ತೊಂದರೆ ಇಲ್ಲದೇ ಇದ್ದಾಗಲೂ ಕೂಡ ಕೆಲವೊಮ್ಮೆ ಅವರ ಮನಸ್ಸಿನ ಕ್ವಾಲಿಟಿ, ಅವರ ಥಾಟ್ ಕ್ವಾಲಿಟಿ ಎಲ್ಲ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ. ಇವರು ಇಷ್ಟು ಆತಂಕಗಳನ್ನು, ಇಷ್ಟು ಡಿಪ್ರೆಷನ್ಗಳನ್ನು ಮನಸ್ಸಲ್ಲಿ ತುಂಬಿಕೊಂಡಿರುವಾಗ ಅಬಾರ್ಷನ್ ಚಾನ್ಸಸ್ ಇದ್ದೇ ಇರುತ್ತೆ ಅಂತ ಡಾಕ್ಟ್ರು ಕೂಡ ಯೋಚನೆ ಮಾಡ್ತಾರೆ ಇತ್ತೀಚೆಗೆ. ಅದಕ್ಕೆ 3 ತಿಂಗಳ ಕಾಲ ಪ್ರೊಜೆಸ್ಟ್ರಾನ್ ಅಂತಿರ್ಬೋದು. ನಾನು ಮೆಡಿಕಲ್ ಡಾಕ್ಟರ್ ಅಲ್ಲ, ನಾನು ನೋಡಿರೋ ಹಾಗೆ ಆ ತರಹದ್ದು ಒಂದು ಸಪೋರ್ಟನ್ನು ತಾಯಿಗೆ ಕೊಡ್ತಾರೆ ಅವರು ಕೂಡ ಸಾಧ್ಯವಾದಷ್ಟು. ಹಾಗಾಗಿ ಈ ಗಂಡ ಹೆಂಡಿರ ನಡುವೆ ಜಗಳ, ಆಕೆ ಮೊದಲಿನ ಥರ ಕೆಲಸ ಮಾಡೋಕ್ಕಾಗದೇ ಇರ್ಬೋದು, ಎಲ್ಲ ಯಾವುದಕ್ಕೂ ಪ್ರತಿಸ್ಪಂದಿಸೋಕ್ಕಾಗದೇ ಇರ್ಬೋದು, ಅಡುಗೆ ಮಾಡೋಕ್ಕಾಗದೇ ಇರ್ಬೋದು, ಕೆಲಸಕ್ಕೆ ನ್ಯಾಚುರಲಿ ಆಕೆ ಇರಿಟಬಲ್ ಆಗ್ತಾ ಹೋಗ್ತಾಳೆ. ಆವಾಗ ಜಗಳದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಬರುತ್ತೆ, ಅಬಾರ್ಷನ್ ಚಾನ್ಸಸ್ಸು ಕೂಡ ಜಾಸ್ತಿ ಆಗುತ್ತೆ. ವೆರಿ ಮಚ್ ರಿಲೇಟೆಡ್ ಟು ಈಚ್ ಅದರ್. ಈಗ ತಾಯಿ ಆಗ್ತಿರೋ ಒಬ್ಬ ಹೆಣ್ಣಿಗೆ ತನ್ನ ಮನಸ್ಸಲ್ಲಾಗುವಂಥ ಅನೇಕ ಒತ್ತಡಗಳನ್ನು, ಆತಂಕಗಳನ್ನು, ಅನುಮಾನಗಳನ್ನು ಹೇಳ್ಕೋಬೇಕು ಅಂತಂದ್ರೆ ಯಾರಾದರೂ ಬೇಕು. ಮುಂಚೆ ಆದರೆ ಜಾಯಿಂಟ್ ಫ್ಯಾಮಿಲಿಗಳಿರ್ತಾ ಇತ್ತು, ಹಿರಿಯರು ಇರ್ತಾ ಇದ್ರು, ಅವ್ರ ಹತ್ರ ಹೇಳ್ಕೊತಾ ಇದ್ರು, ಅವ್ರು ಪರಿಹಾರ ಕೊಡ್ತಾ ಇದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಾ ಇದೆ. ಮತ್ತೆ ಇವತ್ತಿನ ಯುವತಿಯರು ತಮ್ಮ ಕೆರಿಯರ್ನ ಅರಸ್ಕೊಂಡು ಪಟ್ಟಣ ಸೇರ್ತಾ ಇದ್ದಾರೆ, ಒಂಟಿ ಆಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಕೆ ತನ್ನ ಮನಸ್ಸಲ್ಲಾಗುವಂಥ ಒತ್ತಡವನ್ನು ತನ್ನ ಸುತ್ತಮುತ್ತ ಇರುವಂಥ ಗೆಳತಿಯರ ಹತ್ರನೋ ಯಾರತ್ರನಾದ್ರು ಹೇಳ್ಕೊಂಡ್ರೆ, ಅವರು ಸರಿಯಾದ ಪರಿಹಾರ ಕೊಟ್ಟರೇನೋ ಪರವಾಗಿಲ್ಲ. ಒಂದು ವೇಳೆ ಸರಿಯಾದ ಪರಿಹಾರ ಅವರು ಕೊಟ್ಟಿಲ್ಲ ಅಂತ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಕೌನ್ಸಿಲರ್ನ ಅವಶ್ಯಕತೆ ಎಷ್ಟಿರುತ್ತೆ, ಮತ್ತು ಈ ಸಮಸ್ಯೆ ಇರೋರು ಮಾತ್ರನೇ ಕೌನ್ಸಿಲರ್ ಹತ್ರ ಬರಬೇಕಾ ಅಥವಾ ಎಲ್ಲರಿಗೂ ಇದರ ಅವಶ್ಯಕತೆ ಇದೆಯಾ? ಸಮಸ್ಯೆ ಇಲ್ಲದೆ ಇದ್ದವರಿಗೆ ಅದನ್ನು ಗೈಡೆನ್ಸ್ ಅಂತ ಕರಿಬೋದು. ಇವಾಗ ಆರೋಗ್ಯ ತುಂಬ ಚೆನ್ನಾಗಿರೋವಾಗ್ಲೂ ನಾವು ಜಿಮ್ಮಿಗೆ ಹೋಗ್ತೇವೆ, ಹುಷಾರಿಲ್ಲದೆ ಇದ್ದಾಗ ಜಿಮ್ಮಿಗೆ ಹೋಗಲ್ಲ ಅಲ್ಲ, ಹುಷಾರಿಲ್ಲದೆ ಇದ್ದಾಗ ಡಾಕ್ಟ್ರ್ ಹತ್ರ ಹೋಗ್ತೇವೆ. ಆದರೆ ಜಿಮ್ಮಿಗೆ ಯಾಕೆ ಹೋಗ್ತೇವೆ ಅಂದರೆ ಫಿಟ್ಟಾಗಿ ಇಟ್ಕೊಳ್ಳೋಣ ಅಂತ. ಹಾಗಾಗಿ ಪ್ರೆಗ್ನೆನ್ಸಿನಲ್ಲಿ ಕೌನ್ಸೆಲಿಂಗ್ ತೊಗೊಂಡ್ರೆ ತೊಂದರೆ ಇರಲೇಬೇಕು ಅಂತ ಏನೂ ಇಲ್ಲ. ನನಗೆ ಇಷ್ಟೊಂದು ಪ್ರಶ್ನೆಗಳಿದೆ, ಗೊಂದಲಗಳಿದೆ, ನಾನು ಪರಿಹಾರ ತಗೊಂಡು ಅಲ್ಲಿ ಸಮಸ್ಯೆ ಇರಬೇಕು ಅಂತಲೂ ಏನೂ ಇಲ್ಲ. ಯಾವುದೇ ಒಂದು ಸ್ವಾಸ್ಥ್ಯ, ಅದು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಸಮಾಜದ್ದಿರ್ಬೋದು, ಕುಟುಂಬದ್ದಿರ್ಬೋದು, ಅದು ಈ ಬದಲಾವಣೆ ಮೇಲೆ ತುಂಬ ಸಂಪೂರ್ಣವಾಗಿ ನಿಂತಿರುತ್ತೆ.
ಬದಲಾದ ಪರಿಸ್ಥಿತಿ ಇವಾಗ ಗರ್ಭಿಣಿ ಹೆಣ್ಣಿಗೂ ಇದೆ. ಮೊದಲಿಗೆ ಅಂತ ಒಟ್ಟು ಕುಟುಂಬಗಳಲ್ಲಿ ಇರ್ತಾಯಿದ್ರು, ಒಂದು ಧೈರ್ಯ ಇರ್ತಿತ್ತು. ನಮ್ಮ ಅಜ್ಜಿ 12 ಮಕ್ಕಳನ್ನು ಹೆತ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ ಮಗುನ ಹೆರೋದು ಹೇಗೆ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಒಂದು 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 ಮಾರಲ್ ಕಾನ್ಫಿಡೆನ್ಸ್, ಮಾರಲ್ ಸಪೋರ್ಟ್ ಅಂತ ಅನ್ನೋದನ್ನು ಮನೆಯವರೇ ಕೊಡ್ತಾಯಿದ್ರು. ಆದರೆ ಈಗ ಎಲ್ಲಿದೆ ಆ ಪರಿಸ್ಥಿತಿಗಳಿಲ್ಲ. ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಅತ್ತೆ ಮಾವ ಜೊತೆಲಿದ್ದರೆ ಜಾಯಿಂಟ್ ಫ್ಯಾಮಿಲಿ, ಮೊದಲಿನ ಅರ್ಥ ಹಾಗಿರ್ತಿರಲಿಲ್ಲ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೂಡ ಜೊತೆಯಲ್ಲಿದ್ದರೆ ಮಾತ್ರ ಜಾಯಿಂಟ್ ಫ್ಯಾಮಿಲಿ ಅಂತ ಇರೋದು, ಹೌದಲ್ಲ? ಆದರೆ ಬದಲಾದ ಪರಿಸ್ಥಿತಿನಲ್ಲಿ ಅವಳು ಇದನ್ನು ಹೇಗೆ ಸುಧಾರಿಸ್ಕೊಳ್ಬೇಕು ಅಂತ ಹೇಳೋದಾದರೆ, ಎ ಕೌನ್ಸಿಲರ್ ಈಸ್ ಆಲ್ವೇಸ್ ಎ ಥರ್ಡ್ ಅನ್ಬಯಾಸ್ಡ್ ಪರ್ಸನ್. ಅತ್ತೆ ಮಾವನ ಜೊತೆ ಹೇಳ್ಕೊಳಕ್ಕಾಗದೇ ಇರೋದು, ಕೆಲವೊಮ್ಮೆ ಗಂಡನ ಜೊತೆ ಹೇಳ್ಕೊಳಕ್ಕಾಗದೇ ಇರೋದನ್ನು ಕೂಡ ಒಬ್ಬರ ಎದುರುಗಡೆ ಬಂದು ಹೇಳ್ಕೊಳ್ಳೋವಂಥದ್ದು. ಆ ಹೇಳ್ಕೊಳ್ಳೋದ್ರಲ್ಲೇ ಅರ್ಧ ಕೌನ್ಸಿಲಿಂಗ್ ಆಗಿಬಿಟ್ಟಿರ್ಬೋದು. ಕೆಥಾರ್ಸಿಸ್ ಅಂತ ನಾವು ಹೇಳ್ತೀವಲ್ಲ, ಎಷ್ಟೋ ಒತ್ತಡಗಳು ಅದರಿಂದ ಕಡಿಮೆ ಆಗಿಬಿಡ್ಬೋದು. ಹಾಗಾಗಿ ಕೌನ್ಸಿಲಿಂಗನ್ನು ತೊಂದರೆ ಇರೋರು ಮಾತ್ರ ತಗೊಳ್ಬೇಕು ಅನ್ನೋದೇ ಒಂದು ರಾಂಗ್ ಕಾನ್ಸೆಪ್ಟ್. ನನಗೊಂದು ಕ್ಲಾರಿಟಿ ಬೇಕು ನನ್ನ ಯೋಚನೆಗಳಲ್ಲಿ ಅಂತ ಅಂದುಕೊಳ್ಳೋರು ಯಾರು ಬೇಕಾದರೂ ಕೌನ್ಸಿಲಿಂಗಿಗೆ ಬರ್ಬೋದು. ಪೂರ್ವಾಗ್ರಹ ಇಲ್ಲದೇ ಇರೋ ಒಬ್ಬ 3ನೇ ವ್ಯಕ್ತಿ ಎದುರುಗಡೆ ನಮ್ಮ ವಿಷಯಗಳನ್ನು ಹೇಳ್ಕೊಂಡಾಗ ಎ ಥರ ಕಾಣಿಸುತ್ತೆ, ಬಿ ಥರ ಕಾಣಿಸುತ್ತೆ. ನಾನೇ ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡಾಗ ಅದರಲ್ಲಿ ಒಂದು ಎಮೋಷನ್ ಇನ್ವಾಲ್ವ್ ಆಗಿರ್ಬೋದು, ಇನ್ಯಾವುದೋ ಒಂದು ಎಮೋಷನ್ ಇರ್ಬೋದು. ಈ ಎಲ್ಲ ಕಾರಣಗಳಿಗೆ ಆ 3 ತಿಂಗಳಿನಲ್ಲಿ ಬಂದರೆ ಕೌನ್ಸಿಲಿಂಗ್ಗೆ ಇಟ್ಸ್ ವೆರಿ ಮಚ್ ರಿಲೆವೆಂಟ್ ಅಂತ ಹೇಳ್ತೇನೆ ನಾನು. ಈ ಸರಣಿಯಲ್ಲಿ ಮಾತುಕತೆ ಹೀಗೆ ಮುಂದುವರಿಯುತ್ತೆ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಡಾಕ್ಟ್ರು ಉತ್ತರ ಕೊಡ್ತಾರೆ ಮುಂದಿನ ಸಂಚಿಕೆಗಳಲ್ಲಿ. ನೇರವಾಗಿ ಡಾಕ್ಟರ್ನೇ ಏನಾದ್ರು ಸಂಪರ್ಕ ಮಾಡಬೇಕು ಅನ್ನೋ ಹಾಗಿದ್ರೆ ಅವ್ರ ಫೋನ್ ನಂಬರ್ ಮತ್ತು ಅವ್ರ ಮೇಲ್ ಐಡಿ ಕೊಟ್ಟಿರ್ತೇನೆ, ಅದ್ರ ಮೂಲಕ ನೀವು ಅವ್ರನ್ನ ಸಂಪರ್ಕಿಸ್ಬೋದು. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಗೆಳೆಯರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.